ಇದೀಗ ಬಂದ ಸುದ್ದಿ. ಸಿಎಂ ಸದಾನಂದಗೌಡ ಭರ್ಜರಿ ಜಯ ಸಾಧಿಸಿದ್ದಾರೆ. ವಿಧಾನ ಪರಿಷತ್ ಚುನಾವಣೆಯಲ್ಲಿ ಸಿಎಂ ಸದಾನಂದಗೌಡರಿಗೆ ಭರ್ಜರಿ ಜಯ ಸಿಕ್ಕಿದೆ. ಕಾಂಗ್ರೆಸ್ನ ಆನಂದ ಗಡ್ಡದೇವರಮಠ ವಿರುದ್ಧ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಭರ್ಜರಿ ಜಯ ಸಾಧಿಸಿದ್ದಾರೆ. ಈ ಮೂಲಕ ಸಿಎಂ ಗದ್ದುಗೆಯನ್ನು ಮುಂದುವರಿಸುವಂತಹ ಎಲ್ಲ ಲಕ್ಷಣಗಳು ಸಿಎಂ ಸದಾನಂದಗೌಡರಿಗೆ ಲಭ್ಯವಾಗಿದೆ. ಸಿಎಂ ಸದಾನಂದಗೌಡರು ಇದೀಗ ವಿಧಾನ ಪರಿಷತ್ಗೆ ಆಯ್ಕೆಯಾಗಿದ್ದಾರೆ. ಈ ಮೂಲಕ ಈ ಒಂದು ಜಯದಿಂದ ತನ್ನ ಸಂಸದ ಸ್ಥಾನಕ್ಕೆ ಡಿ.ವಿ. ಸದಾನಂದಗೌಡರು ರಾಜೀನಾಮೆ ಕೂಡ ಕೊಡ್ತಾರೆ. ಇನ್ನು ಮುಂದೆ ಸಿಎಂ ಗದ್ದುಗೆಗೆ ಯಾವ ಕಂಟಕ ಕೂಡ ಇಲ್ಲ. ಸಿಎಂ ಸದಾನಂದಗೌಡರು ಸಿಎಂ ಸದಾನಂದಗೌಡರಾಗಿಯೇ ಮುಂದುವರಿತಾರೆ. ಈ ಬಗ್ಗೆ ಮಾಹಿತಿ ಪಡೆಯೋಣ. ನಮ್ಮ ಪ್ರತಿನಿಧಿ ವೀರೇಂದ್ರ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವೀರೇಂದ್ರ, ವಿಧಾನ ಪರಿಷತ್ ಚುನಾವಣೆಯ ಮತದಾನದ ಫಲಿತಾಂಶ ಬಂದಿದೆ. ಸಿಎಂ ಸದಾನಂದಗೌಡರು ಮತ್ತೆ ಸಿಎಂ ಆಗಿ ಮುಂದುವರಿತಾ ಇದ್ದಾರೆ. ಹೆಚ್ಚಿನ ಮಾಹಿತಿ ಏನಿದೆ ವೀರೇಂದ್ರ? ಗುರುಪ್ರಸಾದ್, ನಿರೀಕ್ಷೆಯಂತೆಯೇ ಡಿ.ವಿ. ಸದಾನಂದಗೌಡ ಅವರು ದಿಗ್ವಿಜಯವನ್ನ ಸಾಧಿಸಿದ್ದಾರೆ. ಒಟ್ಟು 123 ಮತಗಳನ್ನ ಪಡೆದಿದ್ದಾರೆ. 7 ಮತಗಳು ಅಸಿಂಧು ಆಗಿವೆ. ಹಾಗೆ ಕಾಂಗ್ರೆಸ್ನ ಅಭ್ಯರ್ಥಿ ಆನಂದ ಗಡ್ಡದೇವರಮಠ 69 ಮತಗಳನ್ನ ಪಡೆದಿದ್ದಾರೆ. ಅಂದ್ರೆ 71 ಕಾಂಗ್ರೆಸ್ ಶಾಸಕರ ಪೈಕಿ 69 ಮತಗಳು ಬಿದ್ದಿವೆ. ಅಂದ್ರೆ ಅಲ್ಲಿಗೆ 2 ಮತಗಳು ಅಡ್ಡ ಮತದಾನ ಆಗಿದೆ ಅನ್ನುವಂಥದ್ದು. ಕಾಂಗ್ರೆಸ್ನ 2 ಶಾಸಕರು ಅಡ್ಡ ಮತದಾನವನ್ನ ಮಾಡಿದ್ದಾರೆ. ಅದು ಬಿಜೆಪಿಗೆ ಪ್ಲಸ್ ಆಗಿದೆ ಅನ್ನುವಂಥದ್ದು. ಸಹಜವಾಗಿ ಬೆಳಗಿಂದಲೂ ಕೂಡ ನಾವು ವಿಶ್ಲೇಷಣೆ ಮಾಡ್ತಾ ಇದ್ವಿ. ಬಿಜೆಪಿಯ ಸದಾನಂದಗೌಡರು 25ರಿಂದ 30 ಮತಗಳ ಅಂತರದಿಂದ ಗೆಲ್ಬಹುದು ಅನ್ನುವಂಥದ್ದು. 7 ಮತಗಳು ಅಸಿಂಧು ಆದಾಗ್ಯೂ ಕೂಡ ಸದಾನಂದಗೌಡರು 123 ಮತಗಳನ್ನ ಪಡೆದಿದ್ದಾರೆ. ಅಂದ್ರೆ ಮ್ಯಾಜಿಕ್ ನಂಬರ್ 100 ಆಗಿತ್ತು. ಇವರು 23 ಮತಗಳು ಹೆಚ್ಚಿಗೆ ಪಡೆದಿದ್ದಾರೆ. ಈ ಮೂಲಕ ನಿರೀಕ್ಷೆಯಂತೆಯೇ ಡಿ.ವಿ. ಸದಾನಂದಗೌಡ ದಿಗ್ವಿಜಯವನ್ನ ಸಾಧಿಸುವ ಮೂಲಕ ವಿಧಾನ ಪರಿಷತ್ಗೆ ಆಯ್ಕೆಯಾಗಿದ್ದಾರೆ. ಇನ್ನು ಅವರ ಎಂಪಿ ಸ್ಥಾನ ಇದೆ, ಅದು ಅವರಿಗೆ ಫೆಬ್ರವರಿ 4ನೇ ತಾರೀಕಿನವರೆಗೂ ಕೂಡ ಅವಕಾಶ ಇರುತ್ತೆ. ಈ ನಡುವೆ ಅವರು ರಾಜೀನಾಮೆಯನ್ನ ಕೊಡಬಹುದು. ಈಗ ವಿಧಾನ ಪರಿಷತ್ಗೆ ಆಯ್ಕೆ ಆಗುವ ಮೂಲಕ ಡಿ.ವಿ. ಸದಾನಂದಗೌಡರು ಮುಖ್ಯಮಂತ್ರಿಯಾಗಿ ಮುಂದುವರಿಯುವಂತಹ ಎಲ್ಲ ಅರ್ಹತೆಯನ್ನ ಪಡೆದಿದ್ದಾರೆ. ಗುರುಪ್ರಸಾದ್, ಓಕೆ, ಈಗ ಅಲ್ಲಿನ ಒಂದು ಸಂದರ್ಭ ಹೇಗಿದೆ? ಯಾವ ರೀತಿಯ ಸಂತೋಷವನ್ನ ಸಂಭ್ರಮವನ್ನು ಹಂಚ್ಕೋತಾ ಇದ್ದಾರೆ ಅಲ್ಲಿ? ಸ್ವತಃ ಡಿ.ವಿ. ಸದಾನಂದಗೌಡ ಅವರೇ ಇಲ್ಲಿಗೆ ಕೊಠಡಿ ಸಂಖ್ಯೆ 106, ಇದು ಚುನಾವಣೆ ನಡೆದಂತ ಹಾಗೂ ಮತ ಎಣಿಕೆ ನಡೆದಂತಹ ಕೊಠಡಿ, ಇಲ್ಲಿಗೆ ಆಗಮಿಸಿದ್ದಾರೆ. ಇನ್ನು ಅವರು ಸಂಭ್ರಮ ಅವರ ಮುಖದಲ್ಲಿ ಬೆಳಗಿನಿಂದಲೂ ಕೂಡ ಇತ್ತು. ಈಗ ಅದು ದ್ವಿಗುಣಗೊಂಡಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಸದಾನಂದಗೌಡರು ಒಂದು ಸುದ್ದಿಗೋಷ್ಠಿಯನ್ನ ಕೂಡ ನಡೆಸ್ತಾರೆ. ಸುದ್ದಿಗೋಷ್ಠಿಯಲ್ಲಿ ತಮ್ಮ ಸಂಭ್ರಮವನ್ನು ಹಂಚಿಕೊಡ್ತಾರೆ ಹಾಗೂ ತಮ್ಮ ಮುಂದಿನ ಒಂದು ಉದ್ದೇಶಗಳು ಹಾಗೆ ಎಲ್ಲರೂ ಕೂಡ ಸಹಕರಿಸಿದಂತ ಶಾಸಕರಿಗೆ ಅಭಿನಂದನೆ ಅರ್ಪಿಸುವುದು ಆ ಎಲ್ಲವೂ ಕೂಡ ಈ ಸುದ್ದಿಗೋಷ್ಠಿಯಲ್ಲಿ ಅವರು ಮಾಡುವಂತದ್ದಿದೆ. ಉಳಿದಂತೆ ಇಲ್ಲಿ ಬಿಜೆಪಿ ಬೆಂಬಲಿಗರ ಒಂದು ಹರ್ಷೋದ್ಗಾರ ಮುಗಿಲು ಮುಟ್ಟಿದೆ. ಗುರುಪ್ರಸಾದ್, ಓಕೆ, ಧನ್ಯವಾದ ವೀರೇಂದ್ರ ತಮ್ಮೆಲ್ಲ ಮಾಹಿತಿಗಾಗಿ. ನಿರೀಕ್ಷೆಯಂತೆ ಸಿಎಂ ಸದಾನಂದಗೌಡರು ವಿಧಾನ ಪರಿಷತ್ಗೆ ಆಯ್ಕೆಯಾಗಿದ್ದಾರೆ. ಒಟ್ಟು 120+7 ಪಕ್ಷೇತರರ ಮತಗಳನ್ನು ಪಡ್ಕೊಂಡಿದ್ರು. ಸೊ ಇದರಲ್ಲಿ 7 ಮತಗಳು ಅಸಿಂಧು ಅಂತ ಪರಿಗಣಿಸಲ್ಪಟ್ಟಿವೆ. ಮತ್ತು ಕಾಂಗ್ರೆಸ್ನಲ್ಲಿ 71 ಮತಗಳಿದ್ವು, ಅಲ್ಲಿ ಕೂಡ 2 ಮತ ಅಸಿಂಧು ಅಂತ ಆಗಿದೆ. ಆದರೆ ಅಲ್ಲಿ ಆ 2 ಮತಗಳು ಅಡ್ಡ ಮತದಾನ ಆಗಿರಬಹುದು ಅಂತ ಹೇಳಬಹುದು. ಒಟ್ಟಿನಲ್ಲಿ 100 ಮ್ಯಾಜಿಕ್ ನಂಬರ್ ಆಗಿತ್ತು, 100 ಮತಗಳು ಮ್ಯಾಜಿಕ್ ನಂಬರ್ ಆಗಿತ್ತು. ಸಿಎಂ ಸದಾನಂದಗೌಡರು ತಮ್ಮ ಕುರ್ಚಿಯನ್ನು ಉಳಿಸ್ಕೊಂಡು
ಗಮನಿಸ್ಕೋಬೇಕಾದ್ರೆ ಈಗ 23 ಮತಗಳನ್ನು ಹೆಚ್ಚಿಗೆ ಪಡೆಯೋದ್ರಲ್ಲಿ ಅವರು ಸಫಲರಾಗಿದ್ದಾರೆ. ಮತ್ತೆ ಸಿಎಂ ಸದಾನಂದ ಗೌಡರು ಸಿಎಂ ಆಗಿ ಮುಂದುವರಿಯುವಂತಹ ಎಲ್ಲ ಒಂದು ಪ್ರಬಲ ಆಕಾಂಕ್ಷೆಯೊಂದಿಗೆ ಮುಂದುವರಿತಾ ಇದ್ದಾರೆ. ಈ ಮೂಲಕ ಅವರು ಈ ಒಂದು ವಿಜಯದೊಂದಿಗೆ ತಮ್ಮ ಸ್ಥಾನ ಏನಿತ್ತು ಸಂಸದ ಸ್ಥಾನ, ಅದಕ್ಕೆ ಫೆಬ್ರವರಿ 4ರವರೆಗೆ ಅವರಿಗೆ ಕಾಲಾವಕಾಶ ಇದೆ, ಸಮಯಾವಕಾಶ ಇದೆ ಅಲ್ಲಿಗೆ ರಾಜೀನಾಮೆ ಸಲ್ಲಿಸೋದಕ್ಕೆ. ಈ ಮೂಲಕ ಈ ಒಂದು ಎಲೆಕ್ಷನ್ನ ಮೂಲಕ ವಿಧಾನ ಪರಿಷತ್ಗೆ ಸಿಎಂ ಆಯ್ಕೆಯಾಗಿದ್ದಾರೆ. ಯಾವಾಗಲೂ ನಗುಮೊಗದಿಂದಲೇ ಇರುವಂತಹ ಸಿಎಂ ಅಜಾತ ಶತ್ರು ಅಂತ ಹೇಳ್ಕೊಂತಾರೆ. ಇದಕ್ಕೆ ಒಂದು ಬೆಂಬಲವಾಗಿ JDS ಪಕ್ಷದ ಪೂರ್ಣ ಬೆಂಬಲ ಕೂಡ ಅವರಿಗೆ ಬಾಹ್ಯವಾಗಿ ಸಿಕ್ಕಿದೆ. JDS ಈ ಒಂದು ವಿಧಾನ ಪರಿಷತ್ ಮತ ಚಲಾವಣೆಗೆ ಬರಲೇ ಇಲ್ಲ. ಕಾಂಗ್ರೆಸ್ನ 71 ಸದಸ್ಯರುಗಳು ಶಾಸಕರು ಮತದಾನ ಮಾಡಿದ್ರು. ಸೊ ಹಾಗಾಗಿ ಈ ಒಂದು ತುಂಬ ಟೈಟ್ ಫೈಟ್ ಅಂತ ಹೇಳ್ಬೋದಾಗಿತ್ತು ಈ ಒಂದು ವಿಧಾನ ಪರಿಷತ್ ಎಲೆಕ್ಷನ್. ಯಾಕೆಂದರೆ ಸಿಎಂ ಗಾದಿಗೆ ಸ್ಪರ್ಧೆ ಅಂತಂದರೆ ಸಿಎಂಗೆ ಅವಮಾನ ಆಗಬಾರ್ದು ಸಿಎಂ ಕುರ್ಚಿಗೆ. ಈ ಒಂದು ನಿಟ್ಟಿನಲ್ಲಿ ಸಿಎಂ ಅವರ ಒಂದು ಗೆಲುವು ಅನಿವಾರ್ಯವಾಗಿತ್ತು ಒಂದು ಪಕ್ಷಕ್ಕೆ, BJP ಪಕ್ಷಕ್ಕೂ ಕೂಡ. ಆದರೆ ಈ ಒಂದು ಎಲ್ಲ ಒಂದು ಊಹಾಪೋಹಗಳಿಗೆ, ಎಲ್ಲ ಒಂದು ಟೆನ್ಷನ್ಗಳಿಗೆ ತೆರೆಬಿದ್ದಿದೆ ಅಂತಲೇ ಹೇಳ್ಬೋದು. ವಿಧಾನ ಪರಿಷತ್ಗೆ ಸಿಎಂ ಸದಾನಂದ ಗೌಡರು ಭರ್ಜರಿಯಾಗಿ ಎಂಟ್ರಿ ಕೊಟ್ಟಿದ್ದಾರೆ. ತಮ್ಮ ಸ್ಪರ್ಧಿಯಾದಂತಹ ಕಾಂಗ್ರೆಸ್ನ ಆನಂದ ಗಡ್ಡದೇವರ ಮಠ ಅವರನ್ನ ಸೋಲಿಸಿ ಅವರು ಕೇವಲ 69 ಮತಗಳನ್ನು ಪಡೆದಿದ್ದಾರೆ. ಆದರೆ ಸಿಎಂ ಸದಾನಂದ ಗೌಡರು 123 ಮತಗಳನ್ನು ಪಡೆದುಕೊಂಡು ವಿಧಾನ ಪರಿಷತ್ಗೆ ಎಂಟ್ರಿ ಕೊಟ್ಟಿದ್ದಾರೆ.